ಈಗ ನಾನೊಂದು ರೆಸಿಪಿನ ಮಾಡ್ತೀನಿ. ಈ ರೆಸಿಪಿನ ನಮಗೆ ಬರೆದು ಕಳಿಸಿರೋದು ಭಾರತಿ ಅವರು ಮೂಡಲ್ಪಾಳ್ಯದಿಂದ. ಈ ರೆಸಿಪಿಯ ಹೆಸರು ಹೆಲ್ದಿ ಮೀಲ್ಸ್ ಮಿಕ್ಸ್. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾ ಹೇಳ್ತೀನಿ. ಹೇಳುವ ಹಾಲು, ಓಟ್ಸ್, ಮುಸ್ಲಿ, ಕಾರ್ನ್ಫ್ಲೆಕ್ಸ್, ಬ್ರೆಡ್, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ, ಸಕ್ಕರೆ. ಶುರು ಮಾಡೋಣ ಅಡ್ಗೆ? ಮಾಡೋಣವಾ? ಮಾಡು. ಮಾಡ್ಲಾ? ನಾನು ಹಿಂಗ ಅಸಿಸ್ಟ್ ಮಾಡ್ತೀನಿ. ನಾನೇ ಇಡ್ತಾ ಇದೀನಿ ನೋಡು. ಥ್ಯಾಂಕ್ ಯು. ಮೊದಲಿಗೆ ಹಾಲು ಹಾಕೋಣ. ತಗೊಳ್ಳಿ. ಥ್ಯಾಂಕ್ ಯು. ಹಾಲು ಸ್ವಲ್ಪ ಕಾಯ್ಬೇಕು, ಆಮೇಲೆ ಮುಂದಿನ ಕಾರ್ಯಕ್ರಮ. ಓಕೆ. ಇದಕ್ಕೆ ಸಕ್ಕರೆ ಹಾಕೊಂಡ್ಬಿಡೋಣ. ಸಕ್ಕರೆ ಜಾಸ್ತಿ ಬೇಡ ಅಲ್ಲ? ಬೇಡ ಅಲ್ಲ, ಕಮ್ಮಿ ಹಾಕೋಣ ಅಲ್ಲ? ಒಂದ್ 2 ಸ್ಪೂನ್ ಹಾಕ್ತೀನಿ. ಹೌದು, ಅಷ್ಟು ಹಾಲಿಗೆ 2 ಸ್ಪೂನು ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ಈ ಫ್ಲೇಕ್ಸ್ ಎಲ್ಲ ಹಾಕೋದ್ರಿಂದ ಸಾರಿ ಹೋಗುತ್ತೆ. ಹೌದು, ಇದರಲ್ಲೂ ಸ್ವೀಟ್ ಇರುತ್ತೆ. ಓಟ್ಸ್ ಸ್ವೀಟ್ ಇರಲ್ಲ. ಓಟ್ ಸ್ವೀಟ್ ಇರಲ್ಲ, ಇದು ಫ್ಲೇಕ್ಸ್ ಇರುತ್ತೆ. ಈಗ ಸಕ್ಕರೆ ಇದನ್ನ ಕುದಿಸ್ಕೋಬೇಕಾ? ಸ್ವಲ್ಪ ಅದ್ ಸಕ್ಕರೆ ಕರಗ್ಬೇಕಲ್ವಾ? ನೆಕ್ಸ್ಟ್ ಏನಾದ್ರು ಐಟಮ್ ಹಾಕಿದ್ರೆ ಅದು ಬ್ಲೆಂಡ್ ಆಗ್ಬೇಕಲ್ವಾ? ಅದಕ್ಕೆ ಈಗ ಬ್ರೆಡ್ ಹಾಕೋಣ. ಬ್ರೆಡ್ ಅನ್ನ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ, ಪೀಸ್ ಮಾಡಿ. ಇದನ್ನ ಹಾಕೋಣ. ಹಾಗೆ ಓಟ್ಸ್. ಈಗ ಓಟ್ಸ್ ಅನ್ನ ಹಾಕೋಣ. ಸ್ವಲ್ಪನೇ ಹಾಕೋತೀನಿ, ಯಾಕಂದ್ರೆ ಹಾಲು ಕಡಿಮೆ ಇರೋದ್ರಿಂದ ಸ್ವಲ್ಪ ಹಾಕೋತೀನಿ. ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಓಟ್ಸ್ ಬೇಯಬೇಕಲ್ವಾ? ಬೇಗ ಬೇಯುತ್ತೆ ಓಟ್ಸ್, ಆದ್ರೂ ಒಂದ್ ಸ್ವಲ್ಪ ಬೇಯಬೇಕಲ್ವಾ? ಟೈಮ್ ಆಗುತ್ತೆ. ಈಗ ಏಲಕ್ಕಿ ಪುಡಿ ಹಾಕ್ಬಿಡೋಣ. ಏಲಕ್ಕಿ ಪುಡಿ ಇವಾಗಲೇ ಏಲಕ್ಕಿ ಪುಡಿನ ಹಾಕ್ಬಿಡೋಣ, ಇದು ಬೇಗ ಆಗತ್ತೆ. ಏಲಕ್ಕಿ ಪುಡಿ ಹಾಕೋಣ. ಹಾಗೆ ಬಾದಾಮಿ, ಗೋಡಂಬಿ ಚೂರು, ಬಾದಾಮಿ ಚೂರು ಹಾಕಿ ಮಿಕ್ಸ್ ಮಾಡೋದು. ಈಗ ಬೆಂದಿದೆ, ಗೊತ್ತಾಗ್ತಿದೆ ಅಲ್ವಾ? ಬೆಂದಿರೋದು ಎಲ್ಲ ಹೀರ್ಕೊಂಡಿದೆ. ಆಫ್ ಮಾಡ್ಬಿಡೋಣ. ಯಾ, ಈಗ ಕಾರ್ನ್ಫ್ಲೆಕ್ಸ್. ಮೊದಲು ಕಾರ್ನ್ಫ್ಲೆಕ್ಸ್ ಹಾಕೋಣ. ಕಾರ್ನ್ಫ್ಲೆಕ್ಸ್ ಹಾಕಿದೀವಿ. ಈಗ ಇದು ಮುಸ್ಲಿ ಅಂತ ಸಿಗುತ್ತೆ ಅಂಗಡಿನಲ್ಲಿ ರೆಡಿ ಆಗಿ, ಅದನ್ನೇ ಇಲ್ಲಿ ಬಳಸ್ತಾ ಇದ್ದೀವಿ. ಆಕ್ಚುಲಿ ಇದು ಡಯಟ್ ಮಾಡೋರ್ಗೆ ವೆರೈಟೀಸ್ ಅಷ್ಟೇ ಅಲ್ಲ, ಒಂದೊಂದರ ವೆರೈಟೀಸ್ ನಾವು ಇದನ್ನ ಸಕ್ಕರೆ ಹಾಕೊಂಡಿದೀವಿ. ಸಕ್ಕರೆ ಹಾಕ್ತಿದ್ರೆ ಡಯಟ್ ಆಗುತ್ತೆ. ಕಲರ್ಫುಲ್ ಆಗಿ ಕಾಣ್ತಿದೆ ಅಲ್ವಾ? ನಮ್ಮ ಹೆಲ್ದಿ ಮೀಲ್ಸ್ ಮಿಕ್ಸ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಸರ್ವಿಂಗ್ ಬೌಲಿಗೆ ಹಾಕೊಂಡ್ಬಿಡೋಣ. ಆಗ್ಲೇ ವೀಣಾ ಹೇಳಿದ್ರಲ್ಲ, ರಬ್ದಿ ಗುಲ್ಲಾನ ಫ್ರಿಜ್ ಅಲ್ಲಿ ಇಟ್ಟು ತೆಗಿಬೇಕಂತ. ಇದು ಹಾಗೇನೆ, ಬೇಕಿದ್ರೆ ಸ್ವಲ್ಪ ಬಿಸಿ ಆಗಿರುವಾಗ್ಲೇ ತಗೋಬಹುದು. ಇಫ್ ಅಟ್ ಆಲ್ ನಿಮ್ಗೆ ಸ್ವಲ್ಪ ಬಿಸಿ ಆಗಿರ್ಲಿ ಅಂತ ಅನ್ಸಿದ್ರೆ. ಇಲ್ಲ ಅಂದ್ರೆ ಫ್ರಿಜ್ ಅಲ್ಲಿ ಇಟ್ಟು ಒಂದ್ 10 ನಿಮಿಷ ಆಮೇಲೆ ತಿನ್ಬೋದು. ಆಕ್ಚುಲಿ ಫ್ರಿಜ್ ಅಲ್ಲಿ ಇಟ್ಟರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಹಾಲಿದೆ, ಸಕ್ಕರೆ ಎಲ್ಲ ಹಾಕಿದೀವಿ, ಏಲಕ್ಕಿ ಪುಡಿ ಎಲ್ಲ ಹಾಕಿದೀವಿ. ಸೊ ಅದು ಯಾವಾಗ್ಲೂ ಈ ತರ ಒಂದು ಐಟಮ್ಸ್ ನ ಫ್ರಿಜ್ ಅಲ್ಲಿ ಇಟ್ಟು ತೆಗೆದ್ರೆ ಟೇಸ್ಟಿ ಆಗಿರುತ್ತೆ. ಇದು ಊಟ ಆದ್ಮೇಲೆ ತಿನ್ಬೇಕು. ಕಾಫಿ ಅವ್ರು ಬರ್ದಿಲ್ವಾ? ಊಟಕ್ಕೆ ತಿನ್ಬೇಕಿದೆ, ಊಟಕ್ಕೆ. ಹೆಲ್ದಿ ಮೀಲ್ಸ್ ಮಿಕ್ಸ್ ಸಿದ್ಧವಾಯ್ತು. ಹೆಲ್ತಿ ಮೀಲ್ಸ್ ಮಿಕ್ಸ್ ಬೇಕಾಗುವ ಸಾಮಗ್ರಿಗಳು: ಹಾಲು, ಓಟ್ಸ್, ಮುಸಲಿ, ಕಾರ್ನ್ಫ್ಲೇಕ್ಸ್, ಬ್ರೆಡ್, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಮತ್ತು ಸಕ್ಕರೆ. ಮಾಡುವ ವಿಧಾನ: ಪಾತ್ರೆಗೆ ಹಾಲು, ಸಕ್ಕರೆ, ಬ್ರೆಡ್, ಓಟ್ಸ್, ಏಲಕ್ಕಿ ಪುಡಿ, ಗೋಡಂಬಿ, ಬಾದಾಮಿ, ಕಾರ್ನ್ಫ್ಲೇಕ್ಸ್, ಮುಸಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಹೆಲ್ತಿ ಮೀಲ್ಸ್ ಮಿಕ್ಸ್ ಸವಿಯಲು ಸಿದ್ಧ.